Show that the relation R in the set A of all books in a library of college given by ಈ ಎಕ್ಸ್ಪ್ರೆಷನ್ನು ಇಸ್ ಎ ಈಕ್ವಲೆಂಟ್ ರಿಲೇಷನ್. ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಈಕ್ವಲೆಂಟ್ ಅಂತ ಹೇಳಿ ನಾವೇನಿದ್ರೂ ಪ್ರೂವ್ ಮಾಡಬೇಕಷ್ಟೆ. ಸೊ ಆರ್ ಎಸ್ ಏನೋ ಇಲ್ಲಿ ಮೊದಲೇದಾಗಿ ಆರು ಎಕ್ಸ್ ವೈ ವೇರ್ ಎಕ್ಸ್ ಆ್ಯಂಡ್ ವೈ ಹ್ಯಾವ್ ಸೇಮ್ ನಂಬರ್ ಆಫ್ ಒಂದೆರಡು ಬುಕ್ಕು ಅವೆರಡು ಬುಕ್ಕಲ್ಲೂ ಅಷ್ಟೇ ನಂಬರ್ ಆಫ್ ಪೇಜಸ್ ಇತ್ತು ಅಂತ ಹೇಳಿದ್ರೆ ಅವೆರಡು ಒಂದು ಸೆಟ್ ಆಗುತ್ತೆ, ಅವೆರಡು ಆರ್ಡರ್ ಪೇರ್ ಆಗುತ್ತೆ. ಒಂದು ಇಲ್ ಬಿ ಪಾರ್ಟ್ ಆಫ್ ದ ಔಟ್ಪುಟ್. ಆಯಿತಾ? ಈ ಎಕ್ಸ್ ಆ್ಯಂಡ್ ವೈ ಇಲ್ಲಿಂದ ಬರುತ್ತೆ ಸೆಟ್ ಎ ಇಂದ. ಸೆಟ್ ಎ ಇಲ್ಲಿಂದ ಬರುತ್ತೆ. ಸೆಟ್ ಎ ಇಸ್ ಆಲ್ ಬುಕ್ಸ್ ಇನ್ ಅ ಲೈಬ್ರರಿ ಆಫ್ ಅ ಕಾಲೇಜ್. ಸರಿನಾ? ಹಾಂ, ಇವಾಗ ಒಂದೊಂದಾಗಿ ಬರ್ಕೊಂಡು ಹೋಗ್ಬೇಕು. ಇದೇನಿಲ್ಲ, ರಿಪೀಟೆಡಾಗಿ ಅದೇ ವಿಷಯ ಬರೆಯೋದು. ಆರ್ ಎಸ್ ರಿಫ್ಲೆಕ್ಸಿವ್ ಅಲ್ವಾ? ಇಟ್ ಈಸ್ ರಿಫ್ಲೆಕ್ಸಿವ್. ಅದನ್ನು ಬರೆದ್ಬಿಟ್ಟು ನೋಡಿಸ್ಬಿಡೋಣ. ಅ ಬುಕ್ ವಿಲ್ ಹ್ಯಾವ್ the same number of pages as itself. So basically A comma A will belong to R, and from this R is reflexive. Next, check on symmetric. Let B comma C belong to R. ಸೊ ಇದು ಒಂದು ಕನ್ಸಿಡರ್ ಮಾಡೋಣ. ಇದರಿಂದ ಏನು ಹೇಳ್ಬೋದು? ಬಿ ಆ್ಯಂಡ್ ಸಿ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್ ಅಲ್ವಾ? ಸೊ ಇದರಿಂದ ಏನು ಹೇಳ್ಬೋದು ನಾನು? ಸಿ ಆ್ಯಂಡ್ ಬಿ ವಿಲ್ ಆಲ್ಸೋ ಬಿಲಾಂಗ್ ಟು ಆರ್. ಯಾಕಂತ ಹೇಳಿದ್ರೆ ಸೇಮ್ ನಂಬರ್ ಆಫ್ ಪೇಜಸ್ ಅಂತ ಹೇಳಿದ್ರೆ ಸೇಮ್ ನಂಬರ್ ಆಫ್ ಪೇಜಸ್. ಅದು ಉಲ್ಟಾ ಪುಲ್ಟಾ ಮಾಡಿದ್ರೆ ಅದೇ ಉತ್ತರ ಬರುತ್ತೆ. ಹೌದು ತಾನೆ? ಇದರಿಂದಾಗಿ ಆರ್ ಎಸ್ ಸಿಮೆಟ್ರಿಕ್ ಅಂತಲೂ ಕೂಡ ಹೇಳ್ಬೋದು. ಹಾಂ, ನೆಕ್ಸ್ಟು ಆರ್ ಬೀಯಿಂಗ್ ಟ್ರಾನ್ಸಿಟಿವ್. ಚೆಕ್ ಆನ್ ಟ್ರಾನ್ಸಿಟಿವ್. ಸೊ ಇದರಲ್ಲಿ ನಾವು ವಿಲ್ ಕನ್ಸಿಡರ್ ಟೂ ಥಿಂಗ್ಸ್. ಲೆಟ್ ಎ ಕಾಮ ಬಿ, ಬಿ ಕಾಮ ಸಿ ಬಿಲಾಂಗ್ ಟು ಆರ್ ಅಲ್ವಾ? ಸೊ ಇದರಿಂದ ಏನು ಹೇಳ್ಬೋದು ನಾವು? ಎ ಆ್ಯಂಡ್ ಬಿ ಆರ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಪೇಜಸ್. B and C have same number of pages. ಸೊ ಇವೆರಡು ನಿಜ ಅಂತ ಹೇಳಿದ್ರೆ ಎ ಮತ್ತು ಸಿ ಬಗ್ಗೆ ಏನು ಹೇಳ್ಬೋದು? ಹೌದು, ದೇರ್ ಫೋರ್ ಎ ಆ್ಯಂಡ್ ಸಿ ವಿಲ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. This implies A and C belong to R, and so R is transitive. R is ಕೊನೆಯದಾಗಿ ಇವೆಲ್ಲ ನಿಜ, ಹಾಗಾಗಿ ದಿಸ್ ಇಸ್ ಈಕ್ವಲೆಂಟ್ ರಿಲೇಷನ್ ಅಷ್ಟೇ. ಸರಿನಾ? ಸೊ ಇದೆಲ್ಲ ಏನಿದ್ರೂ ಬರೆಯೋದಷ್ಟೇ ಕಣ್ರೋ, ಇನ್ನೇನು ಅಷ್ಟೇನು ಕಷ್ಟ ಪ್ರಶ್ನೆಗಳೇನು ಬರಲ್ಲ. ಇದು ಬರೆಯೋದು ಸ್ವಲ್ಪ ಜನಕ್ಕೆ ತೊಂದರೆ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಇವೆಲ್ಲ ಟಾಪಿಕ್ ಈಸಿನೇ.